ಅಂತ ಕೊಯ್ತೀನಿ. ಹ್ಞೂ ಹೋಗೆ. ಹೋಗಿ ಅಡುಗೆ ಗಿಡ್ಗೆ ಎಲ್ಲ ರೆಡಿ ಮಾಡು. ನಾನು ಅಷ್ಟ್ರಾಗೆ ಎಲ್ಲ ಕ್ಯಾಮೆ ಗಿಮೆ ಮುಗಿಸ್ಕೊಂಡು ಬರ್ತೀನಿ. ಅಣ್ಣ ನೀನೇನು ಇಲ್ಲಿ ಸಾರಜಿ ಹತ್ರ ಏನೋ ಅವ್ರ ಅಣ್ಣನ ಮನೆ ಫಂಕ್ಷನ್ಗೆ ಹೋಯ್ತೀನಿ ಅಂತ ಏನೋ ಹೇಳ್ದಂತೆ. ಸಾರಜಿ ಹಂಗಂತ ಇದ್ಲು, ನಮ್ಮ ಅಣ್ಣನ ಮನೆ ಫಂಕ್ಷನ್ಗೆ ಹೋಗವ್ರೆ, ನನ್ನ ಕೈಲಿ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಹೋಗವ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ಲು. ಹೋಗೋಣ ಅಂತ ನೀನು ಅನ್ಕಂಡೆ, ಆದರೆ ಹೊಸಿ ಕ್ಯಾಮೆ ಬಿದ್ದುಬಿಡ್ತು ಕಣವ. ಶಾನೆ ಕ್ಯಾಮೆ ಬಿದ್ದುಬಿಡ್ತು, ಅದಕ್ಕೆ ನೀನು ಹೋಗೋಕ್ಕಾಗಲಿಲ್ಲ. ಅವಳು ತಾಕ ಸುಮ್ಕೆ ನೀನು ಹಂಗೆ ಹೇಳ್ದೆ ಅಷ್ಟೇ. ನೀನಿಯ ಹೋಯ್ತೀನಿ ಬಿಡು ಆಯಿತು ಅಂತ ಬೇಜಾರು ಮಾಡ್ಕೊತಾಳೆ ಅಂತ ಹೇಳ್ಬಿಟ್ಟು ಹಂಗಂದೆ ಅಷ್ಟೇ ನೀನಿಯ. ಹಾ ಸರಿ ಬಿಡೋಣ, ಆಯ್ತು. ಅಯ್ಯೋ 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 ಅಯ್ಯೋ, ಮುಗೀತು ಗೌಡ್ರೆ, ನನ್ನ ಕತೆ ಮುಗೀತು. ಇನ್ನು ನನ್ನ ಕತೆ ಮುಗೀತು. ನಿಮ್ಮ ಎಂಡ್ರು ಹೋಗ್ಬಿಟ್ಟು ಎಲ್ಲ ವಿಷಯನೂ ನನ್ನ ಹೆಂಡ್ತಿಗೆ ಹೇಳ್ತಾಳೆ. ಇವತ್ತು ನಾನು ಎಂಡ್ರಂತೂ ಗ್ಯಾರಂಟಿ ನಂಗೇನು ನೀರು ಕೂಳು ಏನು ಹಾಕಕ್ಕಿಲ್ಲ. ಮುಗೀತದೆ, ಮುಗ್ದೋಯ್ತದೆ ನನ್ನ ಕತೆ ಅಂತೂ. ಇನ್ನು ಫಿನಿಸ್. ಅಣ್ಣೋ ಓಸಿ ನೀನು ಎಂಡ್ರನ ಓಸಿ ಅದು ಬಸ್ತಾಗ ಇಟ್ಕೊಳ್ಳೋಣ. ನೀನು ಎಂಡ್ರ ಬಂದ್ಬಿಟ್ಟು ನನ್ನ ಎಂಡ್ರ ಹತ್ರ ಏನೇನೋ ಫಿಟ್ಟಿಂಗ್ ಇಟ್ಬಿಟ್ಟು ನಾನು ಅಲ್ಲಿದ್ದೆ ಇಲ್ಲಿದ್ದೆ ಅಂತ ಹೇಳ್ಬಿಟ್ಟು ತಕೊಂಡು ಚೊಪ್ಪಲಿ ತಕೊಂಡು ಬರ್ಸೋಳೆ ಕಣ್ಣೋ. ನನ್ನ ಎಂಡ್ರಾ? ಇಲ್ಲ ಆವಣ್ಣ ಇನ್ನು ಎಂಡ್ರು ಗೌಡ್ರೆ. ಲೆಕ್ಕ ಹಾಕ್ರಿ. ನಾನು ಏನೋ ಕ್ಯಾಮೆ ಮಾಡಕ್ಕೆ ಹೋಯ್ತೀನಿ, ಎಲ್ಲರೂ ಒಬ್ಬರು ಕಣ್ ತಪ್ಪಿಸೋಕ್ಕಾಗಕ್ಕಿಲ್ಲ ಇವಾಗ. ಈ ಜನದ್ದು ಹೆಂಗಸ್ರದ್ದು ಕಣ್ ತಪ್ಪಿಸ್ಬಿಟ್ಟು ಹೋಗ್ಬೇಕಲ್ಲ ಗೌಡ್ರೆ, ಎಲ್ಲಿಂದ ಹೋಗನಿ ನೀವೇ ಹೇಳಿ. ನಾನು ಅದು ನಿನಗೆ ಹೇಳ್ತಾ ಇದ್ದೆ. ಅಯ್ಯೋ ಶಿವನೇ, ಇವತ್ತು ನನ್ನ ತಿಥಿಯಾಗಿ ಹೋಗ್ಬಿಡ್ತದೆ ಮನ್ಗೋದೆ ಅಂತಂದರೆ. ಈಗ ಈ ಗೌಡ್ರು ಹೆಂಡ್ತಿ ನೋಡ್ಬಿಡ್ತು ಅವ ಅಕ್ಕಯ್ಯ, ಇನ್ನು ಹೋಗ್ಬಿಟ್ಟು ನನ್ನ ಎಂಡ್ರು ಫಿಟ್ಟಿಂಗ್ ಇಕ್ಬಿಡ್ತದೆ. ಅಯ್ಯೋ ನಮಗಂತೂ ಇವರಿಂದ ನೆಮ್ಮದಿ ಇಲ್ಲ ಕಣಪ್ಪೋ, ನೆಮ್ಮದಿ ಇಲ್ಲ. ಎಷ್ಟು ಅಂತ ಹೇಳ್ಬಿಟ್ಟು ನಾವು ತಾನೇ ನೀನಿಯ ಸಹಿಸ್ಕೊಂಡು ಕುಂತ್ಕೊಳಕ್ಕಾಯ್ತದೆ ಹೇಳು. ಎಲ್ಲರೂ ಫಿಟ್ಟಿಂಗ್ ಇಕ್ಕೋರೆ ನೀನು ಹೋಗ್ಬಿಟ್ರೆ. ನಾನು ತಪ್ಪು ಮಾಡಿದ್ರು ಈ 4 ಜನ ಹೆಂಗಸ್ರು ಬರ್ತವೆ, ನೀವು ತಪ್ಪು ಮಾಡಿದ್ರು 4 ಜನ ಹೆಂಗಸ್ರು ಬರ್ತವೆ. ಎಲ್ಲಿ ಏನು ತಪ್ಪು ಮಾಡೋಕ್ಕೂ ಬಿಡ್ತಾ ಇಲ್ಲ, ಬ್ಯಾಟೆ ಆಡ್ತಾವ್ರಿ ಇವರೆಲ್ಲನೂ ಸೇರ್ಕೊಂಡು. ಏನು ಮಾಡೋದು ಅಂತ ನನಗೂ ಅರ್ಥ ಆಯ್ತಿಲ್ಲ. ಏನು ಮಾಡೋದು, ಇವಕ್ಕೆಲ್ಲ ಒಂದು ಗತಿ ಕಾಣಿಸ್ಬೇಕಲ್ಲ. ಇದಕ್ಕೊಂದು ಗತಿ ಕಾಣಿಸ್ಲೇಬೇಕಣ್ಣ. ನೋಡೋಣ ನೀವು ಏನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾನು ಪೊದ್ದಿ ಗಂಡಂಗೂ ಹೇಳ್ತೀನಿ, ಹಂಗೆ ಪಾರಕ್ಕನ ಗಂಡಂಗೂ ನೋಡೋಣ ಅವ್ನು ಕುಡ್ಕ ಎಲ್ಲಿ ಬಿದ್ದಿತ್ತಾನೋ ಎಲ್ರಿಗೂ ಹೇಳ್ತೀನಿ. ನಾವು ಎಲ್ಲ ಪಿಲಾನ್ ಮಾಡಿಬಿಟ್ಟು ಇವ್ರನ್ನೆಲ್ಲ ಆದಷ್ಟು ಬೇಗ ದೂರ ದೂರ ಮಾಡಿಬಿಡ್ಬೇಕು ಕಣಣ್ಣ. ದೂರ ಮಾಡಿದ್ರೇ ನಮಗೂ ನೆಮ್ಮದಿ. ಇಲ್ಲ ಅಂದರೆ ನೆಮ್ಮದಿನೂ ಇರೋಕ್ಕಿಲ್ಲ, ಏನೂ ಇರೋಕ್ಕಿಲ್ಲ. ಸರಿನಾ? ಇವ್ರು ಯಾರೂ ಇರ್ಕೂಡದು ಅಷ್ಟೇ. ನೀನಿಯ ಎಲ್ಲನೂ ದೂರ ದೂರ ಮಾಡಿಬಿಡೋಣ. ಇವತ್ತಿಂದ ನೀನಿಯ ಶುರು ಮಾಡ್ಕೊಳ್ಳೋಣ. ಸರಿಯಾದಪ್ಪ, ಸರಿಯಾದ ಮಾತು ಹೇಳ್ದೆ ನೀನು. ನೋಡು, ಇವರು 5 ಜನನೂ ಎತ್ತಾಗ ದೂರ ದೂರ ಆಗೋಗ್ಬಿಟ್ರೆ ನೋಡವ, ನಮ್ಮ ನೆಮ್ಮದಿಗೆ ತೆಗೆದು ಬಿಡ್ಬೋದು ನಾವು. ಹ್ಞೂ ಕಣ್ಲ, ಸರಿಯಾಗಿ ಹೇಳ್ದೆ ಕಣ್ಲ. ಪಿಲಾನ ಇವತ್ತಿಂದನೇ ಶುರು ಮಾಡ್ಕೊಳ್ಳೋಣ. ನೋಡು, ನೀನು ಹೋಗ್ಬಿಟ್ಟು ಏನಾರು ನನ್ನ ಹೆಂಡ್ರ ಬಗ್ಗೆ ಹೇಳು, ನಾನು ಹೋಗ್ಬಿಟ್ಟು ಏನಾರು ನಿಮ್ಮ ಹೆಂಡ್ರ ಬಗ್ಗೆ ಮಾತಾಡ್ತೀನಿ. ನೋಡೋಣ ನಮ್ಮ ಮೇಲಿರೋ ಪಿರುತಿಗೆ ಅವ್ರವ್ರೇನೇ ಕಚ್ಚಾಡ್ಕೋಬೇಕು, ಹಂಗೆ ಮಾಡಬೇಕು. ಇನ್ನು ಅವ್ರನ್ನ ಜೊತೆಗೆ ಒಂದಾಗಿರಲೇಬಾರ್ದು, ದೂರ ದೂರನೇ ಇರಬೇಕು. ಹಂಗೆ ಮಾಡನಿ. ಒಳ್ಳೆ ಐಡಿಯಾನೇ ಕೊಟ್ಬಿಟ್ರಿ ಗೌಡ್ರೆ ನೀವಂತನೂ. ಈಗ ನೋಡ್ರಿ ನಾನು ಎಂಟ್ರತಾಗ ಹೋಗ್ಬಿಟ್ಟು ಹೆಂಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ರಿ. ಹಂಗೆ ಪುದ್ದಿ ಗಂಡಂಗೂ ಹೇಳ್ತೀನಿ, ಹಿಂಗೆ ಹಿಂಗೆ ಹೇಳು ಅಂತ ಹೇಳ್ಬಿಟ್ಟು ಆಮೇಕಿಂದ ನೋಡ್ತಾ ಇರ್ರಿ. ಇವರೆಲ್ಲ ದೂರ ಆಗೋಗ್ಬಿಟ್ರೆ ನಾವೆಲ್ಲರೂ ಎತ್ತಾಗೆ ನೆಮ್ಮದಿಯಾಗಿದ್ದು ಬಿಡ್ಬೋದು. ಎಲ್ಲೋದ್ರು ಕುಡಿದ್ರು ಇಸ್ಪಿಟ್ಟಾಡಿದ್ರು ಯಾರಿಗೂ ಗೊತ್ತಾಗಕ್ಕಿಲ್ಲ, ಒಬ್ರಿಗೊಬ್ರು ಹೇಳ್ಕೊಳಕ್ಕಿಲ್ಲ. ಅವ್ರವ್ರ ಪಾಡ್ಗವ್ರವ್ರು ಸುಮ್ಮನೆ ಇರ್ತಾರೆ, ನಾವೆಲ್ಲ ಆರಾಮಾಗಿರ್ಬೋದು ನೋಡು. ಹೋಗ್ಕಣಲ್ಲ, ನಾನು ಕ್ಯಾಂಪಿ ಜೊತೆ ಇರೋ ವಿಚಾರ ಎಲ್ಲನೂ ಹೋಗ್ಬಿಟ್ಟು ನೀನು ಎಂಟ್ರನೇ ಪಿನ್ನಿಕ್ಕಿರೋದು ಸರಿ ಆಯ್ತು. ಹೋಗ್ರಿ, ಎಲ್ಲ ನಾವು ಇವಾಗ ಅನ್ಕೊಂಡ್ರೆ ಅದನ್ನೆಲ್ಲ ಸಾಧನೆ ಮಾಡ್ಬಿಡೋಣ. ಏನಣ್ಣ ಹೇಳಿದ್ದು ಸರಿಯಾಗಿ ನೆನಪೈತಾನೆ? ಹೋಗ್ಬಿಟ್ಟು ನೀನು ಎಂಡ್ರೋಗಿ ಏನಾರ ನನ್ನ ಎಂಡ್ರ ಬಗ್ಗೆನೋ ಇಲ್ಲ ಇವ್ನ ಎಂಡ್ರ ಬಗ್ಗೆನೋ ಯಾರ ಎಂಡ್ರ ಬಗ್ಗೆನೋ ಒಂದು ಪಿನ್ ಇಕ್ಬಿಡ್ಬೇಕು ನೀನು. ಕಣಣ್ಣ, ಇವ್ರು ಕಿತ್ತಾಡ್ಕೊಂಡು ಸತ್ಬಿಟ್ರಾತಾಗ ನಾವು ನೆಮ್ಮದಿಗನ ಇರ್ಬೋತಾಗ. ಸರಿ ಇರು, ಹೋಯ್ತೀನಿ. ಹೋಗ್ಬಿಟ್ಟು ನನ್ನ ಎಂಡ್ರಿಗೂ ಸರಿಯಾಗಿ ಪಿನ್ ಇಕ್ತೀನಿ. ಸರಿ, ಇವತ್ತಿಂದ ನಮ್ಗೆ ಅದೇ ಕೆಲಸ. ಅವ್ರು ಎಲ್ಲರ 5 ಜನದ ಮಧ್ಯನೂ ನಾವು ಜಗಳ ತಂದಿಕ್ಬೇಕು. ಸರಿ ನೋಡಿರಿ, ಇವತ್ತಿಂದನೇ ಶುರು ಮಾಡ್ರಿ. ಸರಿ ಕಣ, ಆಯ್ತು ಬರ್ರಿ. ಯಪ್ಪ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಕುಂತ್ಕೊಳ್ಳೋಷ್ಟೊತ್ತಿಗೆ ಯಾವ ಕಾಲ ಆಯ್ತದ ನೋಡಿ ನಮ್ಮದು. ಸುಸ್ತಾಗಿ ಹೋಗ್ಬಿಟ್ಟಿರ್ತೀವಿ ನಾವಂತೂ. ಒಂದು ಲೋಟ ಕಾಪಿ ಇಟ್ಕೊಂಡು ಕುಡಿಯೋಣ ಅಂದರೆ ಇವ್ರು ಬರಲೇ ಇಲ್ಲ ಮಂತಕ್ಕೆ. ಇವ್ರು ಬಂದಿದ್ರ ಜೊತೆಗೆ ನೀ ಅಂತ ಕುಡಿಬೋದಿತ್ತಾ? ಓ ನೀವು ಬಂದ್ರಾ? ನೀವು ಬತ್ತೀರಾ ಅಂತ ನೀ ಕಾಯ್ಕೊಂಡು ಕುಂತಿದ್ದೀರಿ. ನೀವು ಬಂದಿದ್ದ ತಕ್ಷಣ ನೀ ಕಾಪಿ ಇಕ್ಬಿಡೋಣ ಅಂತ ಹೇಳ್ಬಿಟ್ಟು ನೋಡಿರಿ ಕಾಪಿ ಇಕ್ತೀನಿ, ಕುಡಿವ್ರಂತೆ. ಬೇಡ ಕಣವ ಬೇಡ, ನಂಗೆ ಯಾವ ಕಾಪಿನೂ ಬೇಡ. ಇನ್ನು ನಮ್ಮ ಮನೆಗೆ ನಾನು ಊಟನೂ ಮಾಡೋಕ್ಕಿಲ್ಲ, ಏನೂ ಮಾಡೋಕ್ಕಿಲ್ಲ. ಹಿಂಗೇನೇ ಓಡಾಡ್ಕೊಂಡಂತೂ ಇದ್ಬಿಡ್ತೀನಿ. ನಾನಂತೂ ಊಟನೂ ಮಾಡೋಕ್ಕಿಲ್ಲ, ನೀನು ಮಾಡಿದ ಅಡುಗೆನೂ ತಿನ್ನೋಕ್ಕಿಲ್ಲ. ಸಾಕ್ಬಿಡು, ನೀನು ನನ್ನ ಮುರುವ ದಿನ ಊರಾಗೆಲ್ಲ ಸಂದ ಕಳಿತಿದೆಯಲ್ಲ, ಸಾಕ್ಬಿಡು. ಇದೇನ್ರಿ ಹಿಂಗಂತೀರಾ? ನಾನೇ ನಿಮ್ಮ ಮುರುವದಿ ಕಳೆದೆ, ನೀವೇ ಯಾವಾಗೂ ಹೇಳ್ತೀರ ನನ್ನ ಮುರುವದಿ ಕಳಿತಿದ್ಯಾ ಅಂತ ಹೇಳ್ಬಿಟ್ಟು. ನಾನು ಯಾಕೆ ನಿನ್ನ ಮುರುವದಿ ಕಳೀಲಿ? ನೀನು ಕಳೆದಿದ್ಯೋ, ನಿಮ್ಮ ಫ್ರೆಂಡ್ಸ್ ಕಳಿತಾವ್ರೆ, ಯಾರು ಕಳೆದ್ರು ಒಂದೇ ಅಲ್ವೇ?
ಸರೋಜಿ ಗಂಡನ ಹತ್ರ ಅಯ್ಯೋ ಸರೋಜಿ ಗಂಡ ಸರಿ ಇಲ್ವಂತೆ, ಅವನು ಎಂಡ್ರ ದುಡ್ಡೆಲ್ಲ ಕಿತ್ಕತಾನಂತೆ, ಅವಳು ಸರಿಲ್ಲ ರೀ, ನಾವು ನೀವೇನಿಯ ಸರಿಯಾಗಿರೋದು, ಅವರಂತೂ ಸರಿನೇನಿಯ ಇಲ್ಲ, ನಮಗಿಂತ ಯಾರು ಒಳ್ಳೆ ಗಂಡ ಎಂಡ್ರು ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು ಸರೋಜಿ ಹೋಗ್ಬಿಟ್ಟು ಗಂಡಂಗೆ ಹೇಳೋಳೆ. ಗಂಡ ಬಂದ್ಬಿಟ್ಟು ನನ್ನ ಹತ್ರ ಏನಪ್ಪ ನೀನು ನಿನ್ನ ಹೆಂಡ್ತಿ ಸರಿಯಾಗೇ ಇಲ್ವಂತೆ, ಇಬ್ರು ಏನೋ ಯಾವಾಗೂ ಮನಸ್ತಾಪಗಳೇನಂತೆ, ನಾನು ನನ್ನ ಹೆಂಡ್ರು ನೋಡು ಎಂಥ ಸಂದಕ್ಕಿದ್ದೀವಿ, ನೀವು ಯಾಕೆ ಈ ಬಾಳ್ತೀರಾ, ಯಾವಾಗ ಕಿತ್ತಾಡ್ಕೊಂಡು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವಾಗ ಅಂದ ಕಣಮಿ. ಅಯ್ಯಪ್ಪ ಸ್ಕೂಲ ಏ ಸುಮ್ಕಿರ್ರಿ, ಸರೋಜಿ ಹಂಗೆ ಹೇಳೋಕೆ ಸಾಧ್ಯನೇ ಇಲ್ಲ. ಹಂಗ ನಾನು ಸುಳ್ಳು ಹೇಳ್ತಿದ್ದೀನ ಹೇಳು, ನಾನೇನಾರ ಸುಳ್ಳು ಹೇಳ್ತೀನ ನಿನಗೆ ಸುಳ್ಳು ಹೇಳಿ ನನಗೆ ಏನು ಲಾಭ ಹೇಳು? ಲಾಭ ಏನಿಲ್ಲ, ಆದರೆ ಸರೋಜಿ ಹಿಂಗೆ ಯಾಕೆ ಹೇಳಿದ್ಲು ಅಂತ ಅದು ನೀನು ಅವಳನ್ನೇ ಯಾಕೆ ಹೇಳ್ಕೋಬೇಕು. ಸರಿ ಬಿಡು, ನಂದಂತೂ ಮಾನ ಮರ್ಯಾದೆ ಎಲ್ಲ ಹೋಯ್ತಲ್ಲ, ಸಾಕು ಬಿಡು. ನಿನಗೇನು ನಿನ್ನ ಫ್ರೆಂಡ್ ಅಷ್ಟೇ ನೀ ಮುಖ್ಯ. ನಿನ್ನ ಫ್ರೆಂಡ್ ನೋಡ್ದ ನಿನ್ನ ಬಗ್ಗೆ ನೀನು ಊರು ತುಂಬ ಹೆಂಗೆ ಕೆಟ್ಟಾಗಿ ಹೇಳ್ಕೊಬಿಟ್ಟು ಗೊತ್ತಾಳೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕಣಮಿ ಫ್ರೆಂಡ್ಸುಗಳೆಲ್ಲನೂ ಸುಮ್ಮನೆ ಬಾಯಿ ಮಾತ್ರ ಅಷ್ಟೇ ನೀ ಫ್ರೆಂಡ್ಸು, ಕಷ್ಟ ಸುಖಕ್ಕೆ ಹಾಕೋರು ಯಾವತ್ತಿದ್ರೂ ಗಂಡ ನೀನಿಯ ಮಿಟ್ಟುಗಳಾಡಿ ಹಿಂಗೆಲ್ಲ ಹೇಳ್ತಾಳೆ ಅಂತ ನನಗೆ ಗೊತ್ತೇ ಇರಲಿಲ್ಲ ರೀ. ದೇವ್ರಣೆಗೂ ಹಿಂಗೆಲ್ಲನೂ ಅಂತ ಗೊತ್ತಿದ್ರೆ ನಾನು ಒಂದು ಗತಿ ಮಾಡ್ತಾ ಇದ್ದೆ. ಸರಿ ಬಿಡಿ ಆಯಿತು, ವಿಚಾರಿಸ್ಕೊತೀನಿ ಮನೆಯಾಳಿನ. ನೀವು ತಲೆಗಿನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ನನಗೆ ಅವಳಿಗೆ ನಾನು ನೀವೇನೇ ಮುಖ್ಯ. ನೀವು ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ನನ್ನ ಕೈಲಿ ನೋಡೋಕ್ಕಾಗಕ್ಕಿಲ್ಲ. ನಾನು ನೋಡ್ಕೊತೀನಿ ಬಿಡಿ. ಅವಳೇನು ಹೇಳೋದು, ಅವಳು ಗಂಡ ಏನ್ರೇನು ಸಾಚುವಾಗವ್ರ, ಅವಳು ಗಂಡೊಂದು ಇಷ್ಟುದ್ದ ಹೇಳ್ತಾಳೆ, ನಾನು ಹೇಳ್ಕೊಬಂದ್ರೆ ಎಲ್ಲನೂ ಈಗ ಬಿಡಮಿ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಾಗೆ ನಂಗೆ ನಮ್ಗೆ ಯಾಕೆ, ನೀನು ಸುಮ್ಕಿದ್ಬಿಡು. ನೀನು ಜಗಳ ಪಗಳ ಮಾಡ್ಕೊಳ್ಳೋದಕ್ಕಿನ ಮಾತಾಡೋಕ್ಕೆ ನೀನು ಹೋಗ್ಬೇಡ, ನೀನು ಸುಮ್ಮನೆ ನಿನ್ನ ಪಾಡು ನೀನು ಇದ್ಬಿಡು ಅಷ್ಟೇ. ಅವಳಿಂದ ಹೊಸಿ ದೂರ ಇರು, ಎಲ್ಲ ಅಷ್ಟೇ ನೀನು ಫ್ರೆಂಡ್ಸುಗಳು ಎಲ್ಲ ಅವಳು ಹೇಳ್ಕೊಬಿಟ್ಟು ಬರೋದೇ ನಿನ್ನ ಪಾಡು ನೀನು ಇದ್ರೆ ಇವೆಲ್ಲ ಬರ್ತದ ಹೇಳು ನೀನು. ನಂದೇನೇ ದೊಡ್ಡ ತಪ್ಪು ಬಿಡಿ. ಸರೋಜಿ ಸರೋಜಿ ಲೇ ಸರೋಜಿ, ಹೇಳ್ರಿ. ಎಲ್ಲಿಗೆ ಹೊಂಟಿದ್ಯಾಗ್ಲೇ ನೀನೆ? ಇನ್ನು ಎಲ್ಗೋಗನಿ ಸುಮ್ಕೆ ಈ ಜಯಕ್ಕರ್ಮಂತಕ್ಕೆ ಹೋಗ್ಬಿಟ್ಟು ಓಡಾಡ್ಕೊಬಿಟ್ಟು ಬರನಿ ಅಂತ ಹೇಳ್ಬಿಟ್ಟು ಹೋದೆ. ಯಾರು ಕುಂತ್ಕೊಂಡು ಜೊತೆಗೆ ಸೀರಿಯಲ್ ನೋಡಿದ್ರೆ ಒಂಥರ ಸಂದಾಕಿರ್ತದೆ, ಅದಕ್ಕೆ ನೋಡ್ಕೊಬಿಟ್ಟು ಬರನಿ ಅಂತ ಹೋದೆ. ಏನೋ ಜಯಕ್ಕ ಹಂಗೇನೇನೆ ಪೊದ್ದಿ ಇಬ್ರು ಏನೋ ಒಡವೆ ಏನೋ ತಕೊಂಡ್ರಂತೆ. ಒಡವೆ? ಏನು ಒಡವೆ? ಏನೋ ಕಣಮ್ಮ, ಎಲ್ಲ ಚೀಟಿ ಪಟ್ಟಿ ಹಾಕ್ಬಿಟ್ರೆ ಏನೋ ತಕೊಂಡ್ರಂತೆ. ಯಾಕೆ ನೀನು ಚೀಟಿ ಪಟ್ಟಿ ಯಾಕೆ ತಗೊಳಕ್ ಆಯ್ತಿರ್ಲಿಲ್ವೇ? ನೀನು ಅವರೆಲ್ಲ ನೋಡಿ ಹೆಂಗೆ ಉಳಿಸ್ಬಿಟ್ಟು ತಗೋತಾರೆ, ಯಾಕೆ ನಿನಗೆ ಗೊತ್ತಿಲ್ವೇನು ಫ್ರೆಂಡು ಅಂತೀಯ? ಏನು ಒಡವೆ ತಕೊಂಡ್ರಂತೆ? ಏನಮ್ಮ ಇವಾಗ ಗೌಡ್ರು ಸಿಕ್ಕಿದ್ರು ಹಂಗಂದ್ರು. ಗೌಡ್ರು ಹಿಂಗೆ ಹಿಂಗೆ ಒಡವೆ ಎಲ್ಲ ತಗೊಬಿಟ್ರು, ನನ್ನ ಹೆಂಡ್ರು ಚೀಟಿ ಹಾಕ್ಕೊಂಡಿದ್ರು ತಗೊಂಡವ್ರೆ ಇಬ್ರು. ನಿನ್ನ ಹೆಂಡ್ರು ತಗೊಂಡ್ಲೇನಪ್ಪ ಅಂತ ಕೇಳ್ದೆ. ನನ್ನ ಹೆಂಡ್ರು ನಂಗೆ ಹೇಳಿಲ್ವಲ್ಲಣ್ಣ ಅಂತ ಹೇಳ್ದೆ. ಆಮೇಕಿಂದ ಬಂದು ನೀನು ಕೇಳೋನಿ ಅಂತ ಬಂದೆ, ನೀನು ನೋಡ್ರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದೆಯಲ್ಲ. ಫ್ರೆಂಡು ಅಂದಮೇಲೆ ಬರೀ ಮಜಾ ಮಾಡೋಕ್ಕೇನೇನಿಯ, ಇಂಥವು ಕುಡಿಕೋ ಬುದ್ಧಿನೂ ಹೇಳ್ಕೊಡ್ಬೇಕು ತಾನೇ ಫ್ರೆಂಡು ಅಂದಮೇಲೆ. ನೋಡ್ದ ನೀನು ಸಂದಕ್ಕಿರೋದು ಯಾರಿಗೂ ಇಷ್ಟ ಇಲ್ಲ. ಇಲ್ಲ ರೀ, ಅಂಥದ್ದೇನಾಗಿತ್ತು ನನಗೆ ಹೇಳೋರಲ್ವೇನ್ರಿ ಅವರು? ಲೇ ಪೆದ್ ಸರೋಜಿ, ಅರ್ಥ ಮಾಡ್ಕ, ಅವರು ನಿನಗಿನ್ನ ಸಂದಾಕಿರ್ಬೇಕು ಅಂತ ಅವ್ರಿಗೆ ಬುಲಾಸೆ. ನೀನು ಹಾಕ್ಕೊಬಿಟ್ರೆ ಆಮೇಲೆ ಎಲ್ಲನೂ ಅವ್ರಿಗೆ ಇಷ್ಟನೇ ಆಗೋಕ್ಕಿಲ್ಲ. ಅವ್ರಿಗೇನಿದ್ರು ಸಂದಕ್ಕಿರಬೇಕು ಅಷ್ಟೇನೇ ಆಸೆ ಇರೋದು. ನಿನಗಿನ್ನ ಸಂದಕ್ಕಿರಬೇಕು ಅಂತ ಹೇಳ್ಬಿಟ್ಟು ನೋಡು. ಎಲ್ಲರೂ ಅಷ್ಟೇನೇ ಸುಮ್ಮನೆ ಮ್ಯಾಲ್ ಫ್ರೆಂಡು ಅಂತಾರೆ, ಒಳ್ಳೊಳಗೆ ಇಕ್ತಾರೆ. ಅವಳು ಯಾಕೆ ಸಂದಕ್ಕಿರ್ಬೇಕು, ಸುಮ್ಮನಿರು. ಅವಳಿಗೆ ಯಾಕೆ ನಾವು ಹೇಳ್ಬೇಕು ಸುಮ್ಮನಿರು ಅನ್ನೋ ಲೆಕ್ಕ ಅವ್ರದ್ದು. ಯಪ್ಪ 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 ಯಪ್ಪ, ಇನ್ನು ಎಂಥ ಜನ ಇರ್ತಾರೆ ನೋಡ್ರಿ, ಏನೋ ಫ್ರೆಂಡುಗಳು ಅಂತ ನಂಬಿದಕ್ಕೆ ಹೆಂಗೆ ಮಾಡೋರು ನೋಡು. ನನಗೂ ಒಂದು ಮಾತು ಹೇಳಿರಿ, ನಾನೇನು ತಗೋತಾ ಇರಲಿಲ್ವೇ? ಅದಕ್ಕೆ ಫ್ರೆಂಡುಗಳನ್ನ ಎಲ್ಲಿ ಇಕ್ಬೇಕು ಅಲ್ಲಿ ಇಕ್ಕಿರು. ಶಾನೆ ಹಚ್ಕೊಳಕ್ಕೆ ನೀವು ಹೋಗಕ್ಕೆ ಹೋಗ್ಬಿಡ, ಸುಮ್ಮನೆ ಆಗ್ಬಿಡು. ಇವಾಗ ಗೊತ್ತಾಯ್ತಲ್ಲ ಅವ್ರದ್ದು ಹೊಟ್ಟೆ ಕುಲ್ ಬುದ್ಧಿ ಏನು ಅಂತ ಹೇಳ್ಬಿಟ್ಟು. ಇನ್ನೇನು ಗೌಡ್ರ ಹೇಳಿದ್ಮೇಲೆ ಕೂಡ್ಸಿರ್ತಾರೆ. ನೋಡಿದ್ರ? ಅಯ್ಯೋ ಬುಡಿ ಬಿಡೆ ಸರೋಜಿ, ನಾನೇ ನಿನ್ನ ಫ್ರೆಂಡ್ಸುಗಳ ಥರ ಅಲ್ಲ. ಏನೋ ನಾನು ಒಂದು ಚೀಟಿ ಪಟ್ಟಿ ಹಾಕ್ಕೊಂಡು ನಿನಗೂ ಒಡವೆ ಕೊಡಿಸ್ತೀನಿ, ನೀನೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಆದರೆ ಒಂದು ಮಾತು ಹೇಳ್ತೀನಿ ಕೇಳಿಸ್ಕ, ಅವ್ರ ಸವಾಸನೇ ಮಾಡೋಕ್ಕೆ ಹೋಗ್ಬೇಡ. ಅವ್ರ ಸವಾಸದಿಂದ ಹೊಸಿ ದೂರನೇ ಇರು. ಆಯ್ತು ಹೇಳ್ರಿ.